ವಿದ್ಯಾರ್ಥಿಗಳೇ, ನಿಮಗೆಲ್ಲ ಅಜಾ ಭೌತಶಾಸ್ತ್ರ ವಿಡಿಯೋಸ್ಗಳಿಗೆ ಸ್ವಾಗತ. ಇವತ್ತು ನಾವು ಜೆಇನಲ್ಲಿ ಇಂಪಾರ್ಟೆಂಟ್ ಟಾಪಿಕ್ ಆದಂತಹ ಮೋಷನ್ ಇನ್ ವರ್ಟಿಕಲ್ ಸರ್ಕಲ್ಗೆ ಸಿನಾಪ್ಸಿಸ್ ಅನ್ನ ಹೇಳ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಈಗ ಮೋಷನ್ ಇನ್ ವರ್ಟಿಕಲ್ ಸರ್ಕಲ್ ಅಂದ್ರೆ ಎರಡು ಕೇಸ್ ಇದೆ. ಈಗ ಅದರಲ್ಲಿ ಫಸ್ಟ್ ಕೇಸ್ ನಾವು ನೋಡ್ತಿರೋದು ಯಾವುದು ಅಂತಂದ್ರೆ ಸಿಂಪಲ್ ಪೆಂಡುಲಮ್ ಅನ್ನ ನಾವು ಎಕ್ಸಾಂಪಲ್ ಆಗಿ ತಗೊಂಡಿದೀವಿ. ಸಿಂಪಲ್ ಪೆಂಡುಲಮ್ ಈಗ ಆಲ್ರೆಡಿ ಇದು ಪಾಯಿಂಟ್ ಆಫ್ ಸಸ್ಪೆನ್ಷನ್, ಇದು ಥ್ರೆಡ್ ಆಫ್ ದ ಸಿಂಪಲ್ ಪೆಂಡುಲಮ್, ಇದು ಬಾಬ್. ಸಿಂಪಲ್ ಪೆಂಡುಲಮ್ ಬಾಬ್ ಅನ್ನ ಈಗ ಆಲ್ರೆಡಿ ನಾವು ಹಾರಿಜಾಂಟಲ್ ಪೊಸಿಷನ್ ಅಲ್ಲಿ ಇಟ್ಟಿದೀವಿ. ಬಾಬ್ ಮೀನ್ ಪೊಸಿಷನ್ ಅಲ್ಲಿ ಇಲ್ಲ. ಈ ಹಾರಿಜಾಂಟಲ್ ಪೊಸಿಷನ್ ಇಂದ ಈ ಬಾಬ್ ಅನ್ನ ನಾವೇನಾದ್ರೂ ಹಿಂಗ್ ಡ್ರಾಪ್ ಮಾಡಿದ್ರೆ ಇದು ವರ್ಟಿಕಲ್ ಸರ್ಕ್ಯುಲರ್ ಮೋಷನ್ ಅನ್ನ ಪರ್ಫಾರ್ಮ್ ಮಾಡುತ್ತೆ. ಅಂದ್ರೆ ಈ ಬಾಬ್ ಹಿಂಗೆ ಹೋಗ್ಲಿಕ್ಕೆ ಶುರು ಮಾಡುತ್ತೆ. ಹೀಗೆ ಹೋಗುವಾಗ ಯಾವುದೇ ಒಂದು ಪರ್ಟಿಕ್ಯುಲರ್ ಇನ್ಸ್ಟಂಟ್ ಅಲ್ಲಿ ಅದಕ್ಕೆ ವೆಲಾಸಿಟಿ ಎಷ್ಟಿರುತ್ತೆ, ಟೆನ್ಷನ್ ಎಷ್ಟಿರುತ್ತೆ, ಅದನ್ನ ಇವಾಗ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತೀನಿ. ಈಗ ನೋಡಿ, ದಿಸ್ ಇಸ್ ದ ಬಾಬ್ ಆಫ್ ದ ಸಿಂಪಲ್ ಪೆಂಡುಲಮ್. ಇನಿಷಿಯಲಿ ಇಲ್ಲಿತ್ತು, ಇಲ್ಲಿಂದ ಬಿಟ್ಟ ತಕ್ಷಣ ಬಾಬು ಇಲ್ಲಿಗೆ ಬಂದಿದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇಲ್ಲಿ ಬಾಬ್ಗೆ ವೆಲಾಸಿಟಿ ಇರುತ್ತೆ, ಆದ್ರೆ ಇಲ್ಲಿ ಇನಿಷಿಯಲ್ ವೆಲಾಸಿಟಿ 0 ಇತ್ತು. ಇಲ್ಲಿ ವೆಲಾಸಿಟಿ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡ್ಲಿಕ್ಕೆ ಈ ಇನ್ಸ್ಟಂಟ್ ಅಲ್ಲಿ ಈ ಥ್ರೆಡ್ ಆಫ್ ದ ಪೆಂಡುಲಮ್ ಈ ವರ್ಟಿಕಲ್ ಜೊತೆಗೆ ಒಂದಷ್ಟು ಆಂಗಲ್ ನ ಮಾಡ್ಕೊಂಡಿದೆ. ಅದನ್ನ ಥೀಟಾ ಅಂತ ಇಟ್ಕೊಂಡಿದೀನಿ. ಈ ಥೀಟಾಗೆ ಇದು ಕೂಡ ಈಕ್ವಲ್ ಆಗಿದೆ. ವರ್ಟಿಕಲ್ ಡಿಸ್ಪ್ಲೇಸ್ಮೆಂಟ್ ಎಷ್ಟಾಗಿದೆ ಅದನ್ನ ಹೆಚ್ ಅಂತ ಬರೀತೀನಿ. ನಾವು ಬೈ ಯೂಸಿಂಗ್ ದಿಸ್ ವರ್ಕ್ ಎನರ್ಜಿ ಥಿಯರಮ್, ಅಂದ್ರೆ ವರ್ಕ್ ಡನ್ ಇಸ್ ಈಕ್ವಲ್ ಟು ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ, ಆ ಥಿಯರಮ್ ನ ಯೂಸ್ ಮಾಡಿಕೊಂಡು ವಿ ವಿಲ್ ಫೈಂಡ್ ಔಟ್ ವಾಟ್ ಇಸ್ ದ ವೆಲಾಸಿಟಿ ಆಫ್ ದ ಬಾಬ್ ಓವರ್ ಹಿಯರ್. ಸೊ ಫ್ರಮ್ ವರ್ಕ್ ಎನರ್ಜಿ ಥಿಯರಮ್ ಐ ಕ್ಯಾನ್ ರೈಟ್ ವರ್ಕ್ ಡನ್ ಇಸ್ ಈಕ್ವಲ್ ಟು ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ. ಹಿಯರ್ ಕೈನೆಟಿಕ್ ಎನರ್ಜಿ ವಾಸ್ 0. ಇಲ್ಲಿ ಕೈನೆಟಿಕ್ ಎನರ್ಜಿ ಎಷ್ಟು ಒಂದಷ್ಟು ಇರುತ್ತೆ. ಆ ಕೈನೆಟಿಕ್ ಎನರ್ಜಿನ ಹಾಫ್ ಎಂ ವಿ ಸ್ಕ್ವೇರ್ ಅಂತ ಬರೀತೀನಿ. ಇಲ್ಲಿ ವಿ ಅಂತಂದ್ರೆ ಸ್ಪೀಡ್ ಆಫ್ ದ ಬಾಬ್ ಅಟ್ ದಿಸ್ ಪೊಸಿಷನ್. ವರ್ಕ್ ಡನ್ ಅನ್ನ ನಾನು ಎಂ ಜಿ ಎಚ್ ಅಂತ ಬರ್ಕೋಬಹುದು. ಎಂ ಜಿ ಹೆಚ್ ಈಸ್ ನಥಿಂಗ್ ಬಟ್ ದಿ ವರ್ಕ್ ಡನ್. ಸೊ ವರ್ಕ್ ಡನ್ ಇಸ್ ಈಕ್ವಲ್ ಟು ಹಾಫ್ ಎಂ ವಿ ಸ್ಕ್ವೇರ್. ಎಂ ಅಂತಂದ್ರೆ ಮಾಸ್ ಆಫ್ ದ ಬಾಬ್, ಜಿ ಇಸ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ, ಅಂಡ್ ಹೆಚ್ ಇಸ್ ನಥಿಂಗ್ ಬಟ್ ಹೈಟ್. ಅಂದ್ರೆ ವರ್ಟಿಕಲ್ ಎಷ್ಟು ಡಿಸ್ಪ್ಲೇಸ್ಮೆಂಟ್ ಆಯ್ತು ಬಾಬ್, ಅದನ್ನ ಹೆಚ್ ಅಂತ ತಗೊಂಡಿದ್ದೀನಿ ನಾನು. ಸೊ ನಾವು ಇದನ್ನ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ದಿಸ್ ಫೈನಲ್ ವೆಲಾಸಿಟಿ. ಎರಡು ಕಡೆ ಮಾಸ್ ಕ್ಯಾನ್ಸಲ್ ಆಗುತ್ತೆ. ಸೊ ಯು ಕ್ಯಾನ್ ರೈಟ್ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು 2gh and v is equal to square root of 2gh. Okay, so let's find out the value of h by using this right angle triangle here. ಈಗ ಈ ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ಈ ಸೈಡ್ ಹೆಚ್ ಇದೆ, ಇದನ್ನ ಎಲ್ ಅಂತ ಇಟ್ಕೋತೀನಿ. ಬಿಕಾಸ್ ದಿಸ್ ಇಸ್ ಆಲ್ಸೋ ಲೆಂತ್ ಆಫ್ ದಿ ವಾಟ್ ಯು ಕಾಲ್ ಥ್ರೆಡ್ ಲೆಂತ್ ಅಂತಾನೆ ಆಗಿದೆ. ಸೊ ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ದಿಸ್ ಹೆಚ್ ಬೈ ಯೂಸಿಂಗ್ ದಿಸ್ ಟ್ರಯಾಂಗಲ್. Now what is cos theta? Cos theta is equal to adjacent by hypotenuse. ಈ ರೈಟ್ ಆಂಗಲ್ ಟ್ರಯಾಂಗಲ್ ನಲ್ಲಿ adjacent by hypotenuse ಅಂತ ತಗೊಂಡ್ರೆ h divided by l ಅಂತ ಬರುತ್ತೆ. Therefore h is equal to l cos theta you can write. So finally this velocity will be equal to, so velocity of the bob at this position is equal to square root of 2g. In place of h I will write l cos theta. L cos theta. So this is the equation for velocity. ಅಂದ್ರೆ ಈ ಬಾಬ್ ನ ಹಾರಿಜಾಂಟಲ್ ಪೊಸಿಷನ್ ಇಂದ ಹಿಂಗ್ ಡ್ರಾಪ್ ಮಾಡಿದ್ರೆ ಇಟ್ ವಿಲ್ ಪರ್ಫಾರ್ಮ್ ವರ್ಟಿಕಲ್ ಸರ್ಕ್ಯುಲರ್ ಮೋಷನ್. ಯಾವ್ದೋ ಒಂದು ಇನ್ಸ್ಟೆಂಟ್ ಅಲ್ಲಿ ಥ್ರೆಡ್ ಲೆಂತ್ ವರ್ಟಿಕಲ್ ಜೊತೆ ಥೀಟಾ ಅಷ್ಟು ಆಂಗಲ್ ಇದ್ದಾಗ ವೆಲಾಸಿಟಿನ ಹೀಗೆ ಕ್ಯಾಲ್ಕುಲೇಟ್ ಮಾಡಬಹುದು. ದಿಸ್ ಇಸ್ ಒನ್ ಜನರಲೈಸ್ಡ್ ಈಕ್ವೇಶನ್ ಫಾರ್ ವೆಲಾಸಿಟಿ ಆಫ್ ಎನಿಥಿಂಗ್ ಮೂವಿಂಗ್ ಇನ್ ವರ್ಟಿಕಲ್ ಸರ್ಕ್ಯುಲರ್ ಮೋಷನ್. I will call this is equation number 1. Now let us calculate how much is the tension acting along the thread on the bob. ಟೆನ್ಷನ್ಗೆ ಈಗ ಒಂದು ಈಕ್ವೇಶನ್ ನ ಕ್ಯಾಲ್ಕುಲೇಟ್ ಮಾಡಬೇಕು, ಅಂದ್ರೆ ಫಾರ್ಮ್ ಮಾಡಬೇಕು. ಎನಿವೆ ಈ ಬಾಬ್ಗೆ ಈಗ ಫ್ರೀ ಬಾಡಿ ಡಯಾಗ್ರಾಮ್ ಅನ್ನ ಬರೀತೀನಿ. ಸೊ ಅಸ್ಯೂಮ್ ದಟ್ ದಿಸ್ ಇಸ್ ದ ಬಾಬ್. ಇಲ್ಲಿ ಥ್ರೆಡ್ ಇಲ್ಲಿದೆ. ಸೊ ಥ್ರೆಡ್ ಇಸ್ ಮೇಕಿಂಗ್ ಅನ್ ಆಂಗಲ್ ಥೀಟಾ ವಿತ್ ದ ವರ್ಟಿಕಲ್ ಅಂಡ್ ದಿಸ್ ಇಸ್ ಗೋಯಿಂಗ್ ಟು ಬಿ ದ ಟೆನ್ಷನ್ ಇನ್ ದ ಥ್ರೆಡ್. ಅಂಡ್ ಆನ್ ದ ಬಾಬ್ ಎರಡು ಫೋರ್ಸ್ ಗಳಿರುತ್ತವೆ, ಎರಡು ಯಾವ್ದು ಅಂತ ಹೇಳ್ತಾ ಇದ್ದೀನಿ. ಈ ಬಾಬ್ ಮೇಲೆ ಈ ಡೈರೆಕ್ಷನ್ ಅಲ್ಲಿ ಎಂ ಜಿ ಅಂದ್ರೆ ಗ್ರಾವಿಟೇಷನಲ್ ಫೋರ್ಸ್ ಇದ್ದೇ ಇರುತ್ತೆ. ಇಲ್ಲಿ ಟೆನ್ಷನ್ ಆಲ್ರೆಡಿ ಬರ್ತಿದ್ದೀನಿ. ಅಪಾರ್ಟ್ ಫ್ರಮ್ ದಿಸ್ ಗ್ರಾವಿಟೇಷನಲ್ ಫೋರ್ಸ್ ಅಂಡ್ ಟೆನ್ಷನ್, ಈ ಬಾಬ್ ಮೇಲೆ ಸೆಂಟ್ರಿಫ್ಯೂಗಲ್ ರಿಯಾಕ್ಷನ್ ಕೂಡ ಇರುತ್ತೆ. ಸೆಂಟ್ರಿಫ್ಯೂಗಲ್ ರಿಯಾಕ್ಷನ್ ಅನ್ನೋದು ಒಂದು ಸೂಡೋ ಫೋರ್ಸ್. ಯಾಕೆಂದ್ರೆ ಈ ಬಾಬ್ ಹಿಂಗ್ ಬರುವಾಗ ಇಟ್ ಇಸ್ ಆಕ್ಸಿಲರೇಟಿಂಗ್. ಆಕ್ಸಿಲರೇಟಿಂಗ್ ಫ್ರೇಮ್ ಅಲ್ಲಿ ಯಾರೇ ಇದ್ರೂ ಕೂಡ ಅವರು ಸೆಂಟ್ರಿಫ್ಯೂಗಲ್ ರಿಯಾಕ್ಷನ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಸೆಂಟ್ರಿಫ್ಯೂಗಲ್ ರಿಯಾಕ್ಷನ್ ಅವೇ ಫ್ರಮ್ ದಿ ಸೆಂಟರ್ ಆಫ್ ದಿ ಸರ್ಕಲ್ ಇರುತ್ತೆ. ಅಂದ್ರೆ ಅಪೋಸಿಟ್ ಟು ದಿಸ್ ಟೆನ್ಷನ್
there is one more force called centrifugal reaction. Centrifugal reaction is exactly equal to centripetal force. So formula for centrifugal reaction is same as centripetal force, mb square divided by r anta ಬರೀಬೇಕು. But here r is nothing but radius of the circle. It is nothing but length of the pendulum only. So length of the pendulum ನ L ಅಂತ ಬರ್ಕೋತೀನಿ. ಇನ್ಯಾವ್ಯಾವ ಫೋರ್ಸ್ ಇದೆ? ಯಾವುದು ಇಲ್ಲ, ಇಷ್ಟೇ ಫೋರ್ಸ್ ಇರೋದು. ಬಟ್ ಎಂ ಜಿ ಅನ್ನ ನಾನೀಗ ಸ್ಪ್ಲಿಟ್ ಮಾಡ್ತೀನಿ ಎರಡು ಕಾಂಪೊನೆಂಟ್ಸ್ ಆಗಿ. ನೋಡಿ, ಇಲ್ಲಿ ಎಂ ಜಿ ಇದ್ಮೇಲೆ ಇಲ್ಲಿ ಇದನ್ನು ಕೂಡ ನಾನು ಥೀಟಾ ಅಂತಾನೆ ಬರ್ಕೋಬಹುದು. ಬಿಕಾಸ್ ದಿಸ್ ಥೀಟಾ ಅಂಡ್ ದಿಸ್ ಥೀಟಾ ಆರ್ ಒನ್ ಅಂಡ್ ದ ಸೇಮ್. ಸೊ ಈ ಎಂ ಜಿಗೆ ಅಲಾಂಗ್ ದಿಸ್ ಎಂ ವಿ ಸ್ಕ್ವೇರ್ ಬೈ ಎಲ್ ಇನ್ನೊಂದು ಕಾಂಪೊನೆಂಟ್ ಇರುತ್ತೆ. ಸೊ ಯು ಕ್ಯಾನ್ ಕಾಲ್, ಇಫ್ ದಿಸ್ ಇಸ್ ಎಂ ಜಿ ಅಂಡ್ ದಿಸ್ ಇಸ್ ಥೀಟಾ, ಇದನ್ನ ಎಂ ಜಿ ಕಾಸ್ ಥೀಟಾ ಅಂತ ಬರೀಬಹುದು. ಇದನ್ನ ಎಂ ಜಿ ಕಾಸ್ ಥೀಟಾ ಪರ್ಪೆಂಡಿಕ್ಯುಲರ್ ಆಗಿ ಇಲ್ಲೊಂದು ಕಾಂಪೊನೆಂಟ್ ಇರುತ್ತೆ. ದಿಸ್ ಇಸ್ ಎಂ ಜಿ ಸೈನ್ ಥೀಟಾ ಅಂತ ಕರಿತೀವಿ. ಸೊ ನೋಡಿ, ಇವಾಗ ಏನಾಗಿದೆ ಅಂತಂದ್ರೆ, ನಾವು ಟೆನ್ಷನ್ ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಐ ಕ್ಯಾನ್ ಸೇ ದಟ್ ದಿಸ್ ಟೆನ್ಷನ್ ಇಸ್ ಬ್ಯಾಲೆನ್ಸ್ಡ್ ಬೈ ಟೂ ಫೋರ್ಸಸ್ ಅಪೋಸಿಟ್ ಟು ಇಟ್. ಎಂ ಜಿ ಸೈನ್ ಥೀಟಾನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಯಾವುದೇ ಅಪೋಸಿಟ್ ಫೋರ್ಸ್ ಇಲ್ಲ. ಹಾಗಾಗಿ ಬಾಬು ಈ ಕಡೆಗೆ ಆಕ್ಸಿಲರೇಟ್ ಆಗ್ಬಿಡುತ್ತೆ. ಬಟ್ ಈ ಬಾಬ್ ಏನಾಗ್ತಾ ಇದೆ, ಇಲ್ಲಿಗೆ ಅಥವಾ ಇಲ್ಲಿಗೆ ಆಕ್ಸಿಲರೇಟ್ ಆಗ್ತಿಲ್ಲ ಡೈರೆಕ್ಷನ್ ಅಲ್ಲಿ. ಕಾರಣ, ಟೆನ್ಷನ್ ಇಸ್ ಬ್ಯಾಲೆನ್ಸ್ಡ್ ಬೈ ದೀಸ್ ಟೂ ಫೋರ್ಸಸ್. ಸೊ ಐ ಕ್ಯಾನ್ ರೈಟ್ ಈಕ್ವೇಶನ್ ಫಾರ್ ಟೆನ್ಷನ್. ಟೆನ್ಷನ್ ಇಸ್ ಈಕ್ವಲ್ ಟು ಎಂ ಜಿ ಕಾಸ್ ಥೀಟಾ mg cos theta plus mv square by L. mv square divided by L. This is the formula for tension, but now we can substitute the value of this v, I mean velocity of the bob. ಇದೇ ಈಕ್ವೇಶನ್ ನ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೋಬಹುದು ಈಸಿಯಾಗಿ. ಕಾರಣ ಏನು? ಬಿಕಾಸ್ ದಿಸ್ ಇಸ್ ವೆಲಾಸಿಟಿ ಅಟ್ ಅ ಪರ್ಟಿಕ್ಯುಲರ್ ಇನ್ಸ್ಟೆಂಟ್. ಅಂದ್ರೆ ಈ ಬಾಬ್ ನ ಇಲ್ಲಿಂದ ರಿಲೀಸ್ ಮಾಡಿದಾಗ ಬೇರೆ ಬೇರೆ ಪೊಸಿಷನ್ ಅಲ್ಲಿ ಬೇರೆ ಬೇರೆ ವೆಲಾಸಿಟಿ ಇರುತ್ತೆ. ವೆಲಾಸಿಟಿ ಚೇಂಜ್ ಆದಂಗೆ, ಅಂದ್ರೆ ಥೀಟಾ ಚೇಂಜ್ ಆದಂಗೆ ಟೆನ್ಷನ್ ಕೂಡ ಚೇಂಜ್ ಆಗುತ್ತೆ. ಸೊ ದೇರ್ ಫೋರ್ ವಿ ಕ್ಯಾನ್ ಯೂಸ್ ದಿಸ್ ವಿ ಆಸ್ ಈಕ್ವೇಶನ್ ನಂಬರ್ 1. ಅಂದ್ರೆ ಇಲ್ಲಿ ಈಕ್ವೇಶನ್ ನಂಬರ್ 1 ಅಲ್ಲಿ ಹಾಕಬಹುದು. ಆಗ ಟೆನ್ಷನ್ ಏನಾಗುತ್ತೆ? ಟೆನ್ಷನ್ ಕ್ಯಾನ್ ಬಿ ರಿಟನ್ ಆಸ್ ಎಂ ಜಿ ಕಾಸ್ ಥೀಟಾ ಆಸ್ ಇಟ್ ಇಸ್ ಪ್ಲಸ್ ದಟ್ ಎಂ ಬೈ ಎಲ್ ಹಾಗೆ ಇರಲಿ. ವಿ ಸ್ಕ್ವೇರ್ ಪ್ಲೇಸ್ ಅಲ್ಲಿ ಇದನ್ನ ಸ್ಕ್ವೇರ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡ್ಕೋತೀನಿ. ಇದನ್ನ ಸ್ಕ್ವೇರ್ ಮಾಡಿದ್ರೆ ಸ್ಕ್ವೇರ್ ರೂಟ್ ಹೋಗುತ್ತೆ. You will get 2gl into cos theta. So finally you can cancel this L. So tension can be written as mg cos theta plus 2mg cos theta, totally 3mg cos theta. This is the value of tension in the thread. I will call this as equation number 2. ಸೊ ದೀಸ್ ಟು ಈಕ್ವೇಶನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ತುಂಬಾ ಇಂಪಾರ್ಟೆಂಟ್. ಈಗ ನಾವೇನ್ ಮಾಡಿದೀವಿ ಅಂತಂದ್ರೆ, ಯಾವ್ದಾದ್ರು ಒಂದು ಬಾಬ್ ನ ಹಾರಿಜಾಂಟಲ್ ಪೊಸಿಷನ್ ಇಂದ ಡ್ರಾಪ್ ಮಾಡಿದ್ರೆ ದಟ್ ಬಾಬ್ ವಿಲ್ ಫಾಲೋ ವರ್ಟಿಕಲ್ ಸರ್ಕ್ಯುಲರ್ ಮೋಷನ್. ಓಕೆ, ಈ ವರ್ಟಿಕಲ್ ಸರ್ಕ್ಯುಲರ್ ಮೋಷನ್ ಆಗುವಾಗ ಯಾವುದೋ ಒಂದು ಪರ್ಟಿಕ್ಯುಲರ್ ಆಂಗಲ್, ಅಂದ್ರೆ ದಿಸ್ ಆಂಗಲ್ ಮೇಡ್ ಬೈ ದ ಥ್ರೆಡ್ ವಿತ್ ವರ್ಟಿಕಲ್ ವೆಲಾಸಿಟಿ ಎಷ್ಟಿರುತ್ತೆ, ಟೆನ್ಷನ್ ಎಷ್ಟಿರುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಿದೀವಿ. ಇದನ್ನ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಯೂಸ್ ಮಾಡ್ಕೋಬಹುದು. ಇದು ಸೆಕೆಂಡ್ ಕೇಸ್ ನಾನು ಹೇಳ್ತಿರುವಂತದ್ದು. ಸೆಕೆಂಡ್ ಕೇಸ್ ಅಲ್ಲಿ ಏನಾಗಿದೆ ಅಂತಂದ್ರೆ, ಬಾಬ್ ಆಫ್ ದ ಸಿಂಪಲ್ ಪೆಂಡುಲಮ್ ಆಲ್ರೆಡಿ ಮೀನ್ ಪೊಸಿಷನ್ ಅಲ್ಲಿ ಇರುತ್ತೆ. ಮೀನ್ ಪೊಸಿಷನ್ ಅಲ್ಲಿ ರೆಸ್ಟ್ ಅಲ್ಲಿ ಇರುತ್ತೆ. ರೆಸ್ಟ್ ಅಲ್ಲಿ ಇದ್ದಾಗ ಇದ್ರ ಮೇಲೆ ಇದಕ್ಕೆ ಯಾವುದೇ ತರಹದ ಕೈನೆಟಿಕ್ ಎನರ್ಜಿ ಇರೋದಿಲ್ಲ. ಎನಿವೆ, ಸೊ ಇಲ್ಲಿಂದ ಈ ಬಾಬ್ಗೆ ನಾವೇನಾದ್ರೂ ಸ್ವಲ್ಪ ಫೋರ್ಸ್ ಅನ್ನ ಅಪ್ಲೈ ಮಾಡಿದ್ರೆ, ಈ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಅನ್ನ ಅಪ್ಲೈ ಮಾಡಿದ್ರೆ, this bob will get some initial velocity. Initial velocity horizontal direction ಅಲ್ಲಿ ಇರುತ್ತೆ. ಆ ಇನಿಷಿಯಲ್ ವೆಲಾಸಿಟಿಯನ್ನ u ಅಂತ ಮೆನ್ಷನ್ ಮಾಡ್ತೀವಿ. ಇಷ್ಟು ಇನಿಷಿಯಲ್ ವೆಲಾಸಿಟಿ ಕೊಟ್ಟಾಗ ಬಾಬ್ ವರ್ಟಿಕಲ್ ಸರ್ಕ್ಯುಲರ್ ಮೋಷನ್ ನ ಪರ್ಫಾರ್ಮ್ ಮಾಡುತ್ತೆ, ಬಟ್ ಇಟ್ ಇಸ್ ಗೋಯಿಂಗ್ ಅಪ್ ದ ಸರ್ಕಲ್. ಓಕೆ, ಸೊ ಹಿಂಗ್ ಹೋಗುವಾಗ ಬಾಬ್ಗೆ ಈ ಪಾಯಿಂಟ್ ಅಲ್ಲಿ ಯಾವುದೋ ಒಂದಷ್ಟು ವೆಲಾಸಿಟಿ ಇರುತ್ತೆ. ಅದನ್ನ v ಅಂತ ಇಟ್ಕೊಳ್ಳೋಣ. ಈಗ ಸಿಂಪಲ್ ಪೆಂಡುಲಮ್ ನ ಥ್ರೆಡ್ ಲೆಂತ್ ಆಫ್ ದ ಥ್ರೆಡ್ ಅನ್ನ ಎಲ್ ಅಂತ ಇಟ್ಕೊಳ್ಳಿ. ಸಿಂಪಲ್ ಪೆಂಡುಲಮ್ ನ ಥ್ರೆಡ್ ಇಸ್ ಮೇಕಿಂಗ್ ಅನ್ ಆಂಗಲ್ ಥೀಟಾ ವಿತ್ ದ ವರ್ಟಿಕಲ್. ಇಲ್ಲಿ ವೆಲಾಸಿಟಿ ಎಷ್ಟಿದೆ ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಯೂಸಿಂಗ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜೀಸ್. ಓಕೆ, ಆಸ್ ವೆಲ್ ಆಸ್ ಈ ಬಾಬ್ ಇಲ್ಲಿಗೆ ಬಂದಾಗ ಟೆನ್ಷನ್ ಎಷ್ಟಿರುತ್ತೆ ಅದನ್ನು ಕೂಡ ನಾನೀಗ ಹೇಳ್ಕೊಡ್ತೇನೆ. ಈಗ ವೆರಿ ಸಿಂಪಲ್. ಫಸ್ಟ್ ಈಗ ಬಾಬ್ ನ ಇಲ್ಲಿಂದ ಕೊಟ್ಟು ಇನಿಷಿಯಲ್ ವೆಲಾಸಿಟಿ ಕೊಟ್ಟು ಕಳಿಸಿದಾಗ ಬಾಬ್ ಇಲ್ಲಿ ಹೋಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಬಾಬ್ಗೆ ಎರಡು ತರದ ಎನರ್ಜೀಸ್ ಇರುತ್ತೆ. ಯಾವ್ದು ಎರಡು ತರದ ಎನರ್ಜಿ ಅಂತಂದ್ರೆ, ಬಾಬ್ ವಾಸ್ ಇನ್ ದಿಸ್ ಲೆವೆಲ್. ಫಸ್ಟ್ ಈ ಲೆವೆಲ್ ಅಲ್ಲಿ ಬಾಬ್ ಇತ್ತು. ಈಗ ವರ್ಟಿಕಲ್ ಸರ್ಕಲ್ ಮೋಷನ್ ನ ಪರ್ಫಾರ್ಮ್ ಮಾಡುವಾಗ ಬಾಬ್ ಒಂದಷ್ಟು ವರ್ಟಿಕಲ್ ಡಿಸ್ಪ್ಲೇಸ್ಮೆಂಟ್ ಆಗಿದೆ ಈ ಡೈರೆಕ್ಷನ್ ಅಲ್ಲಿ. ಇದನ್ನ ವರ್ಟಿಕಲ್ ಡಿಸ್ಪ್ಲೇಸ್ಮೆಂಟ್ ಅನ್ನ ಐ ವಿಲ್ ಕಾಲ್ ಇಟ್ ಇಸ್ ಹೆಚ್.
ಜೊತೆಗೆ ಒಂದಷ್ಟು ವೆಲಾಸಿಟಿ ಆಲ್ರೆಡಿ ಇದೆ, ಆ ವೆಲಾಸಿಟಿನ ವಿ ಅಂತ ಕರಿತೀವಿ. ಸೊ ದೇರ್ ಫೋರ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಹೋದ್ರೆ ಈ ಬಾಬ್ ನ ಮಾಸ್ ನ ನಾವು ಎಂ ಅಂತ ತಗೊಂಡ್ರೆ ನಾವು ಇಲ್ಲಿ ಕೊಟ್ಟ ಎನರ್ಜಿ, ಹೊರಗಡೆಯಿಂದ ನಾವು ಕೊಟ್ಟ ಎನರ್ಜಿ, ದಟ್ ಇಸ್ ನಥಿಂಗ್ ಬಟ್ ಹಾಫ್ ಎಂ ಯು ಸ್ಕ್ವೇರ್ ಕೈನೆಟಿಕ್ ಎನರ್ಜಿಯನ್ನ ಕೊಟ್ವಿ. ಇಷ್ಟು ಎನರ್ಜಿ ಈ ಬಾಬ್ಗೆ ಅಲ್ಲಿ ಇರಬೇಕು. ಮತ್ತೆ ಆದ್ರೆ ಬರೀ ಕೈನೆಟಿಕ್ ಎನರ್ಜಿ ಇರೋದಿಲ್ಲ, ಬಾಬ್ಗೆ ಪೊಟೆನ್ಷಿಯಲ್ ಎನರ್ಜಿ ಇರುತ್ತೆ ಬಿಕಾಸ್ ಆಫ್ ಸಮ್ ಹೈಟ್, ಒಂದಷ್ಟು ಹೈಟ್ ಹೋಗಿರೋದ್ರಿಂದ. ಪೊಟೆನ್ಷಿಯಲ್ ಎನರ್ಜಿ ಏನಂತ ಬರೀಬಹುದು, ಎಂ ಜಿ ಹೆಚ್ ಪ್ಲಸ್ ಈ ಪಾಯಿಂಟ್ ಅಲ್ಲಿ ಎಷ್ಟು ಕೈನೆಟಿಕ್ ಎನರ್ಜಿ ಇದೆ, ಕೈನೆಟಿಕ್ ಎನರ್ಜಿಯನ್ನ ಹಾಫ್ ಎಂ ವಿ ಸ್ಕ್ವೇರ್ ಅಂತ ಬರೀಬಹುದು. ದಿಸ್ ಇಸ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ, ಬೇರೆ ಏನೂ ಅಲ್ಲ. ನಾವು ವಿ ಹ್ಯಾವ್ ಟು ಫೈಂಡ್ ಔಟ್ ದ ಫೈನಲ್ ವೆಲಾಸಿಟಿ, ಅಂದ್ರೆ ಈ ಪಾಯಿಂಟ್ ಅಲ್ಲಿ ವೆಲಾಸಿಟಿ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಎಲ್ಲಾ ಟರ್ಮ್ಸ್ ಅಲ್ಲೂ ಎಂ ಇದೆ, ಇಲ್ಲಿ ಎಂ ನ ಕಾಮನ್ ತೆಗೆದು ಈ ಎಂ ಜೊತೆ ನಾವು ಕ್ಯಾನ್ಸಲ್ ಮಾಡ್ಕೋಬಹುದು. ಹಾಗಾದ್ರೆ ವಿ ಸ್ಕ್ವೇರ್ ಎಷ್ಟಾಗುತ್ತೆ? ಸೊ ವಿ ಸ್ಕ್ವೇರ್ ಅಂದ್ರೆ ವೆಲಾಸಿಟಿ ಆಫ್ ದ ಬಾಬ್ ಅಟ್ ದಿಸ್ ಪೊಸಿಷನ್ when the thread of the pendulum is making an angle theta with the vertical. ಸೊ ವಿ ಸ್ಕ್ವೇರ್ ಹಾಗಾದ್ರೆ ಎಷ್ಟಾಗುತ್ತೆ? ಈ 2 ನ ಕಡೆ ಹಾಕೋಬೇಕು. ಸೊ 2 ಟು ಕ್ಯಾನ್ಸಲ್ ಆಗುತ್ತೆ. ಇಟ್ ವಿಲ್ ಬಿ ಯು ಸ್ಕ್ವೇರ್ minus 2gh. This is what the value of v square. And finally, if you want to write v is equal to square root of u square minus 2gh. This equation is nothing but one of the equation of motion, one of the kinematic equation. ಅಂದ್ರೆ ಬಾಬು ಸ್ಟ್ರೈಟ್ ಲೈನ್ ಅಲ್ಲಿ ಆದ್ರೂ ಮೂವ್ ಆಗ್ಲಿ ಅಥವಾ ಗ್ರಾವಿಟೇಷನಲ್ ಫೋರ್ಸ್ ಅನ್ನುವಂಥದ್ದು ಒಂದು ಕನ್ಸರ್ವೇಟಿವ್ ಫೋರ್ಸ್ ಆಗಿರೋದ್ರಿಂದ, ಈವನ್ ದೋ ಬಾಬ್ ಇಲ್ಲಿಂದ ಇಲ್ಲಿಗೆ ಡಿಸ್ಪ್ಲೇಸ್ ಆಗಿದೆ, ವರ್ಟಿಕಲ್ ಡಿಸ್ಪ್ಲೇಸ್ಮೆಂಟ್ h, ವರ್ಟಿಕಲ್ ಆಕ್ಸಿಲರೇಷನ್ ಇಸ್ ನಥಿಂಗ್ ಬಟ್ g ವಿತ್ ಮೈನಸ್ ಸೈನ್ ಮೈನಸ್ g. ಹಾಗಾಗಿ ನಾವು ಈ ತರ ಡೈರೆಕ್ಟ್ ಆಗಿ ಬರ್ಕೋಬಹುದು. ಬಟ್ ಸ್ಟಿಲ್ ಇಟ್ ಇಸ್ ಫಾಲೋವಿಂಗ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಈಗ ನೋಡಿ, v ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಯು ಸ್ಕ್ವೇರ್ ಮೈನಸ್ 2gh ಅಂತ ಬಂದಿದೆ. ಬಟ್ ಹೆಚ್ ನ ನಾನಿಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು, ಅಂದ್ರೆ ಎಷ್ಟು ಹೈಟ್ ಹೋಯ್ತು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ಇಲ್ಲಿಂದ ಇಲ್ಲಿ ಇರೋ ಹೈಟ್ ನ ಹೆಚ್ ಅಂತ ತಗೊಂಡ್ರೆ ಥ್ರೆಡ್ ಲೆಂತ್ ಇಲ್ಲಿಂದ ಇಲ್ಲಿವರೆಗೆ ಎಲ್ ಅಷ್ಟಿರುತ್ತೆ. ಸೊ ಹಾಗಾದ್ರೆ ಈ ಡಿಸ್ಟೆನ್ಸ್ ಇಲ್ಲಿಂದ ಇಲ್ಲಿವರೆಗೆ ಐ ಕಾಲ್ ದಿಸ್ ಇಸ್ ಎಲ್ ಮೈನಸ್ ಹೆಚ್. ನೌ ಐ ವಿಲ್ ಯೂಸ್ ಕಾಸ್ ಥೀಟಾ ಫಾರ್ ದಿಸ್ ರೈಟ್ ಆಂಗಲ್ ಟ್ರಯಾಂಗಲ್. ಈ ಟ್ರಯಾಂಗಲ್ ಗೆ what is cos theta? Cos theta is nothing but adjacent by hypotenuse. Adjacent is L minus H divided by hypotenuse is L. Okay, so L minus H is equal to L cos theta, or H is equal to L into 1 minus cos theta. This is the value of H. ಈ value of H ನ ತೆಗೆದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಅಂದ್ರೆ ಈ ಈಕ್ವೇಷನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. We will get an expression for velocity. So velocity is equal to u square minus 2gh, h place ಅಲ್ಲಿ ಇದನ್ನ ಹಾಕ್ಬೋದು, L into 1 minus cos theta. I will call this is equation number 1. ನೋಡಿ, ನನಗೆ ಲಾಸ್ಟ್ ಟೈಮ್ ಫಸ್ಟ್ ಕೇಸ್ ಅಲ್ಲಿ ಬಂದಾಗ ಹಾರಿಜಾಂಟಲ್ ಪೊಸಿಷನ್ ಇಂದ ಬಾಬ್ ಆಫ್ ದಿ ಪೆಂಡಲಮ್ ನ ಡ್ರಾಪ್ ಮಾಡಿದ್ರೆ ಆಗ ಇನ್ಸ್ಟಂಟೇನಿಯಸ್ ವೆಲಾಸಿಟಿ, ಅಂದ್ರೆ ವೆಲಾಸಿಟಿ ಆಸ್ ಅ ಫಂಕ್ಷನ್ ಆಫ್ ಥೀಟಾ ಬೇರೆ ಬಂದಿತ್ತು, ಆದ್ರೆ ಇಲ್ಲಿ ಬೇರೆ ಬರ್ತಾ ಇದೆ. ಓಕೆ, ಬಿಕಾಸ್ ನಾವಿಲ್ಲಿ ಇನಿಷಿಯಲ್ ವೆಲಾಸಿಟಿ ಕೊಟ್ಟು ಕಳಿಸ್ತೀವಿ. when the body is going up the circle in vertical circular motion, this is the velocity formula. So velocity as a function of theta, and this is as usually initial velocity. Very important formula. Now let us calculate the value of tension acting along the thread on this bob in this case. ಈಗ ನಾನು ಫ್ರೀ ಬಾಡಿ ಡಯಾಗ್ರಾಮ್ ನ ಇಲ್ಲೇ ಬರೀತೀನಿ. ಸಪೋಸ್ ಫ್ರೀ ಬಾಡಿ ಡಯಾಗ್ರಾಮ್ ನ ಇಲ್ಲೂ ಬರೆಯೋಣ. ಸಪೋಸ್ ಈ ಬಾಬು ಇವಾಗ ಇಲ್ಲಿದೆ. ಸೊ ದಿಸ್ ಈಸ್ ವರ್ಟಿಕಲ್ ಜೊತೆ ಥೀಟಾ ಅಷ್ಟು ಆಂಗಲ್ ಮಾಡ್ಕೊಂಡಿದೆ, ಸೇಮ್ ಆಸ್ ಬಿಫೋರ್. ದ ಬಾಬ್ ಈಸ್ ಆಕ್ಟೆಡ್ ಅಪಾನ್ ಬೈ ದಿಸ್ ಫೋರ್ಸ್ mg, and in this direction there must be centrifugal force. Centrifugal force is mv square divided by L, and over here, if suppose this is also theta, ಈ ಎರಡು ಥೀಟಾಗಳು ಜೊಮೆಟ್ರಿಕಲಿ ಸೇಮ್ ಇದೆ. ಸೊ ಇಲ್ಲಿ mg ಇದ್ರೆ ಇಲ್ಲೊಂದು ಕಾಂಪೊನೆಂಟ್ ಬರಬೇಕು, ದಟ್ ಈಸ್ mg cos theta, and perpendicular to that mg sin theta. ಅದೇ ರಾಗ ಅದೇ ಹಾಡು. Tension is balanced by the two forces over here, so therefore I will write tension can be written as it is sum of mg cos theta plus mv square divided by L. Okay, so ಇಲ್ಲಿ v ಅಂತಂದ್ರೆ v is nothing but velocity. ಈ ಪಾಯಿಂಟ್ ಅಲ್ಲಿ ಎಷ್ಟು ವೆಲಾಸಿಟಿ ಇದೆ ಅಂತ
ಇದೇ ವೆಲಾಸಿಟಿನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೋಬಹುದು, ಆಗ ಟೆನ್ಷನ್ ಈಕ್ವೇಶನ್ ಚೇಂಜ್ ಆಗುತ್ತೆ. ಟೆನ್ಷನ್ ಇಸ್ ಈಕ್ವಲ್ ಟು ಎಂ ಜಿ ಕಾಸ್ ಥೀಟಾ ಪ್ಲಸ್ ಎಂ ಬೈ ಎಲ್. ವಿ ಸ್ಕ್ವೇರ್ ಪ್ಲೇಸ್ ಅಲ್ಲಿ ಇದನ್ನ ಸ್ಕ್ವೇರ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡ್ಕೋತೀನಿ. ಸೊ ಇದನ್ನ ಸ್ಕ್ವೇರ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಯು ವಿಲ್ ಗೆಟ್ ಯು ಸ್ಕ್ವೇರ್ ಮೈನಸ್ 2gl into 1 minus cos theta. This whole bracket ಹಾಕ್ಬೇಕು. Now this m by l will be put inside the bracket. So ಆಗ ಟೆನ್ಷನ್ ಗೆ ಒಂದು ಸಿಂಪ್ಲಿಫೈಡ್ ಈಕ್ವೇಶನ್ ಬರುತ್ತೆ. ಸೊ ಟೆನ್ಷನ್ is equal to mg cos theta plus, if you take this inside it will be mu square by l. Okay, ಇಲ್ಲಿ l ಮತ್ತೆ l ಕ್ಯಾನ್ಸಲ್ ಆಗುತ್ತೆ. m 2mg ನ ಒಳಗಡೆ ತಗೊಂಡ್ರೆ it will be what you call minus 2mg. m by l ನ ಇಲ್ಲಿಗೂ ಮಲ್ಟಿಪ್ಲೈ ಮಾಡ್ಕೋಬಹುದು. ಇಟ್ ವಿಲ್ ಬಿ 2mg cos theta ಬರುತ್ತೆ. ಸೊ ನಾವು ಫೈನಲಿ we can write this 2mg cos theta plus mg cos theta as 3mg cos theta. So final equation for tension is very simple, mu square divided by l and minus 2mg, ಈ term ನ ಬರ್ಕೊಂಡೆ, mg cos theta plus 2mg cos theta can be written as 3mg into cos theta. This is equation for tension. Okay, so velocity equation ಗೊತ್ತಾಯ್ತು, tension equation ಗೊತ್ತಾಯ್ತು. ಸೆಕೆಂಡ್ ಕೇಸ್ ಅಲ್ಲಿ ಯಾವುದು ಸೆಕೆಂಡ್ ಕೇಸು? when the bob of the simple pendulum was at the mean position. ಮೀನ್ ಪೊಸಿಷನ್ ಅಲ್ಲಿ ಫೋರ್ಸ್ ನ ಅಪ್ಲೈ ಮಾಡಿ ಒಂದಷ್ಟು ಇನಿಷಿಯಲ್ ವೆಲಾಸಿಟಿನ ಕೊಡ್ತೀವಿ. ಸೊ ಇಟ್ ವಿಲ್ ಫಾಲೋ ವರ್ಟಿಕಲ್ ಸರ್ಕಲ್. ಆ ವರ್ಟಿಕಲ್ ಸರ್ಕಲ್ ಫಾಲೋ ಮಾಡುವಾಗ when the thread is making an angle theta with the vertical, ವೆಲಾಸಿಟಿ ಎಷ್ಟಿರುತ್ತೆ, ಟೆನ್ಷನ್ ಎಷ್ಟಿರುತ್ತೆ, ಎರಡನ್ನೂ ಕ್ಯಾಲ್ಕುಲೇಟ್ ಮಾಡಿದೀವಿ. ಈಗ ನೆಕ್ಸ್ಟ್ ಇನಿಷಿಯಲಿ ಇಲ್ಲಿ ಎಷ್ಟು ಮಿನಿಮಮ್ ಇನಿಷಿಯಲ್ ವೆಲಾಸಿಟಿಯನ್ನ ಕೊಡಬೇಕು ಸೊ ದಟ್ ಇಟ್ ಕಂಪ್ಲೀಟ್ಸ್ ಒನ್ ಸರ್ಕ್ಯುಲರ್ ಮೋಷನ್, ಈ ರೀತಿ ವಿಚಾರಗಳನ್ನ ನೋಡೋಣ. ಓಕೆ, ಈಗ ಇಲ್ಲಿ ಎರಡು ಈಕ್ವೇಶನ್ಸ್ ಗಳು ಸಿಕ್ಕಿದೆ. ನಾನೀಗ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ಸ್ ಕ್ಯಾಲ್ಕುಲೇಟ್ ಮಾಡ್ತೀನಿ. ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಅಸ್ಯೂಮ್ ದಟ್ ವಿ ವಿಲ್ ಗಿವ್ ಸಮ್ ಇನಿಷಿಯಲ್ ವೆಲಾಸಿಟಿ ಅಂಡ್ ಬಾಡಿ ವಿಲ್ ಗೋ ಟು ಸರ್ಟೆನ್ ಪೊಸಿಷನ್ ಇನ್ ದ ವರ್ಟಿಕಲ್ ಸರ್ಕಲ್. ಇಲ್ಲಿ ಸಪೋಸ್ ವೆಲಾಸಿಟಿ ಏನಾದ್ರೂ 0 ಆಗೋಯ್ತು, ಅವಾಗ ಇಲ್ಲಿ ಎಷ್ಟು ಡಿಸ್ಪ್ಲೇಸ್ಮೆಂಟ್ ಇರುತ್ತೆ, ಥೀಟಾ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಇರುತ್ತೆ, ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಬೈ ಯೂಸಿಂಗ್ ದಿಸ್ ಈಕ್ವೇಶನ್ ಬೈ ಪುಟಿಂಗ್ v is equal to 0. ಈಗ ಸಪೋಸ್ ಇಲ್ಲಿ v is equal to 0 ಆದಾಗ ಇಲ್ಲಿ ಎಷ್ಟು ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಇರುತ್ತೆ, ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ನ phi ಅಂತ ಇಟ್ಕೊಳ್ಳೋಣ. ಸೊ ಟು ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ phi ಬೈ ಪುಟಿಂಗ್ ವೆಲಾಸಿಟಿ is equal to 0 in this equation. ಸೊ ಇದನ್ನ 0 ಕೊಟ್ಟು ಎರಡು ಕಡೆ ಸ್ಕ್ವೇರಿಂಗ್ ಮಾಡ್ಬಿಡ್ತೀನಿ. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್, ಯು ವಿಲ್ ಗೆಟ್ 0 is equal to u square minus 2gl into 1 minus cos theta ಅಂತ ಬರೆಯಲ್ಲ, phi ಅಂತ ಬರೀತಾ ಇದ್ದೀನಿ. ಬಿಕಾಸ್ phi is the angular displacement at which velocity becomes 0. ಈಗ ಎನಿವೆ ಇದನ್ನ ರಿಅರೇಂಜ್ ಮಾಡ್ಕೊಳ್ಳುವ. ರಿಅರೇಂಜ್ ಮಾಡ್ಕೊಂಡ್ರೆ ಏನ್ ಸಿಗತ್ತೆ, ಸೊ ಮೈನಸ್ ಯು ಸ್ಕ್ವೇರ್ ಆಗುತ್ತೆ. ಸೊ ಎನಿವೆ ಯು ಸ್ಕ್ವೇರ್ ಇಸ್ ಈಕ್ವಲ್ ಟು 2gl into 1 minus cos phi ಅಂತ ಬರೀಬಹುದು. ಈಗ 2gl ನ ಈ ಕಡೆ ತಗೋಬಿಡ್ತೀನಿ. ಯು ಸ್ಕ್ವೇರ್ ಡಿವೈಡೆಡ್ ಬೈ 2gl ಇಸ್ ಈಕ್ವಲ್ ಟು 1 minus cos phi. ಈಗ ನಮಗೆ cos phi ಗೆ ಈಕ್ವೇಶನ್ ಬೇಕು. ಸೊ 1 ಅನ್ನು ಈ ಕಡೆ ತಗೋಬೇಕಾಗತ್ತೆ. ಸೊ cos phi is equal to 1 minus of u square divided by 2gl ಅಂತ ಬರೀಬಹುದು. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ you will get cos phi is equal to 2gl minus u square divided by 2gl. ಈಗ ನಾವು phi is equal to cos inverse of the same thing ಬರ್ಕೋಬಹುದು, ಅದನ್ನು ಬರೆದು ಬಿಡ್ತೀನಿ. So what you will get, this phi, so phi is equal to cos inverse of the same thing, 2gl minus u square divided by 2gl. So this is the equation for angular displacement at which velocity becomes 0. In the same way, we will find out one more angle, one more angular displacement at which tension becomes 0. ಅಂದ್ರೆ ಈಕ್ವೇಶನ್ 2 ಯೂಸ್ ಮಾಡ್ಕೋತೀನಿ, ಟೆನ್ಷನ್ ಅನ್ನ 0 ಅಂತ ಕೊಡ್ತೀನಿ. ಸೊ ಅಲ್ಲಿವರೆಗೂ ಇದೊಂದು ಇಂಪಾರ್ಟೆಂಟ್ ಈಕ್ವೇಶನ್ ಅಂತ ಕನ್ಸಿಡರ್ ಮಾಡೋಣ. ಈಗ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಅಟ್ ವಿಚ್ ವೆಲಾಸಿಟಿ ಬಿಕಮ್ 0 ನ phi ಅಂತ ಹೇಳಿದ್ದೆ. ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಅಟ್ ವಿಚ್ ಟೆನ್ಷನ್ ಬಿಕಮ್ 0 ನ ಬೇರೆ ಸಿಂಬಲ್ ಕೊಡ್ತೀನಿ, ಅದನ್ನ ಡೆಲ್ಟಾ ಅಂತ ಕೊಡುವ. ಸೊ ವಿ ವಿಲ್ ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಡೆಲ್ಟಾ ನೌ.
So now putting tension is equal to 0 in this equation and rearranging what we will get. ಅದನ್ನ ಈಗ ಬರ್ಕೋತೀನಿ. ಈ ಎರಡನ್ನು ಈ ಕಡೆ ಕಳಿಸ್ತೀನಿ. ಈಗ ಟೆನ್ಷನ್ 0 ಆಗಿದೆ. ಎಂ ಯು ಸ್ಕ್ವೇರ್ ಬೈ ಎಲ್ ಮೈನಸ್ 2mg ನ ಆ ಕಡೆ ತಗೊಂಡೋದ್ರೆ we can write 2mg minus mu square divided by L, and this is equal to 3mg cos theta. Okay, ನೆನಪಿರ್ಲಿ, we are calculating the value of delta. Delta is the angular displacement at which tension becomes 0. ಹಾಗಾಗಿ ಇದು ಥೀಟಾ ಬೇಡ, ಇಲ್ಲಿ ಡೆಲ್ಟಾ ಅಂತ ಹಾಕುತ್ತೀನಿ. ಈಗ ನಾವು ಕಾಸ್ ಡೆಲ್ಟಾಗೆ ಈಕ್ವೇಶನ್ ತಗೊಳ್ಳೋಣ. ಸೊ ಎಲ್ ನ ನಾವಿಲ್ಲಿ ಸ್ವಲ್ಪ ರಿಅರೇಂಜ್ ಮಾಡ್ಕೊಂಡ್ರೆ ಮತ್ತೆ ನೋಡಿ ಎಂ ಕಾಮನ್ ಇದೆ, ಈ ಎಂ ಜೊತೆ ಕ್ಯಾನ್ಸಲ್ ಆಗ್ಬಿಡುತ್ತೆ. ಸೊ 2gl ಮೈನಸ್ ಯು ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ ಎಲ್, ಈ 3g ಅನ್ನು ಈ ಕಡೆ ತಗೋಬಿಡ್ತೀನಿ. ಸೊ ಆಗ ಇಲ್ಲಿ 3gl ದಟ್ ಈಸ್ ಈಕ್ವಲ್ ಟು ಕಾಸ್ ಡೆಲ್ಟಾ ಅಂತ ಆಗುತ್ತೆ. Or finally, if you want the value of this delta, you can write delta is equal to cos inverse of 2gl minus u square divided by 3gl ಅಂತ ಬರ್ಕೋಬಹುದು. ನೋಡಿ, ಈ ಎರಡು ತುಂಬಾ ಇಂಪಾರ್ಟೆಂಟ್ ಈಕ್ವೇಶನ್. This is angular displacement at which velocity becomes 0 and this is angular displacement at which tension becomes 0. ಈಗ ಸಪೋಸ್ ಈ ಪೊಸಿಷನ್ ಅಲ್ಲಿ ವೆಲಾಸಿಟಿ 0 ಆದ್ರೆ ಬಾಬ್ ಏನ್ ಮಾಡುತ್ತೆ? ಇಟ್ ವಿಲ್ ಟ್ರೈ ಟು ಫಾಲ್ ಫ್ರೀಲಿ ಅಂಡರ್ ದಿ ಆಕ್ಷನ್ ಆಫ್ ಗ್ರಾವಿಟಿ. ಬಟ್ ಫ್ರೀ ಫಾಲ್ ಆಗಕ್ ಸಾಧ್ಯ ಇಲ್ಲ, ಬಿಕಾಸ್ ಇಲ್ಲಿ ಥ್ರೆಡ್ ಇದೆ. ಸೊ ಇಟ್ ವಿಲ್ ರೀಟ್ರೇಸ್ ಇಟ್ಸ್ ಪಾತ್ ವೆಲಾಸಿಟಿ 0 ಆದ್ರೆ. ಸಪೋಸ್ ಇಲ್ಲಿ ವೆಲಾಸಿಟಿ 0 ಆಗಿಲ್ಲ, ಟೆನ್ಷನ್ 0 ಆಗಿದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಟೆನ್ಷನ್ 0 ಆಗ್ಬಿಟ್ರೆ ಏನಾಗುತ್ತೆ? ಈ ಡೈರೆಕ್ಷನ್ ಅಲ್ಲಿ ಹಂಗೆ ಮೂವ್ ಆಗ್ಲಿಕ್ಕೆ ಟ್ರೈ ಮಾಡುತ್ತೆ. ಅಥವಾ ಸಪೋಸ್ ನಾನು ಇಲ್ಲಿ ಇನಿಷಿಯಲ್ ವೆಲಾಸಿಟಿ ಹಿಂಗೆ ಯು ಅಷ್ಟು ಇನಿಷಿಯಲ್ ವೆಲಾಸಿಟಿನ ಕೊಟ್ಟು ಈ ಬಾಬು ಇಲ್ಲಿವರೆಗೂ ಹೋಗಿದೆ ಅಂತ ಇಟ್ಕೊಳ್ಳಿ. ಸಪೋಸ್ ಇಲ್ಲಿವರೆಗೂ ಹೋಗಿದೆ ಬಾಬು, ಇಲ್ಲಿ ಟೆನ್ಷನ್ 0 ಆಗೋಯ್ತು, ಬಟ್ ವೆಲಾಸಿಟಿ ಮಾತ್ರ ಅಲಾಂಗ್ ದ ಟ್ಯಾಂಜೆಂಟ್ ಹೀಗೆ ಇರುತ್ತೆ. ಸೊ ವೆಲಾಸಿಟಿ ಹೀಗಿದ್ರೆ ಟೆನ್ಷನ್ ಇಲ್ಲೇ ಇರೋದ್ರಿಂದ ಇಟ್ ವಿಲ್ ಫಾಲೋ ಸಮ್ ಪ್ಯಾರಾಬೋಲಿಕ್ ಪಾತ್. ಪ್ಯಾರಾಬೋಲಿಕ್ ಪಾತ್ ಅನ್ನ ಫಾಲೋ ಮಾಡಿ ಬಿದ್ದು ಹೋಗುತ್ತೆ. ಜಸ್ಟ್ ಲೈಕ್ ಒಂದು ಬಾಡಿಯನ್ನ ಗ್ರಾವಿಟೇಷನಲ್ ಫೋರ್ಸ್ ಅಲ್ಲಿ ಎಸ್ದಾಗ ಒಂದಷ್ಟು ಇನಿಷಿಯಲ್ ವೆಲಾಸಿಟಿ ಕೊಟ್ಟಾಗ ಯಾವ ಪಾತ್ ಅನ್ನು ಫಾಲೋ ಮಾಡುತ್ತೆ ಅದನ್ನು ಫಾಲೋ ಮಾಡುತ್ತೆ. ಸೊ ದಟ್ ಇಸ್ ವಾಟ್ ಈ ಎರಡು ಈಕ್ವೇಶನ್ಸ್ ಗಳು ಇಂಪಾರ್ಟೆಂಟ್. ಈಗ ಈ ಎರಡು ಈಕ್ವೇಶನ್ಸ್ ನ ಯೂಸ್ ಮಾಡಿಕೊಂಡು ಇಲ್ಲಿ ಮಿನಿಮಮ್ ಇನಿಷಿಯಲ್ ವೆಲಾಸಿಟಿ ಎಷ್ಟು ಕೊಡಬೇಕು, ಓಕೆ, ಅಥವಾ ವೆಲಾಸಿಟಿ ಎಷ್ಟು ಕೊಟ್ರೆ ಬಾಬ್ ನ ಕಂಡೀಷನ್ಸ್ ಏನಾಗುತ್ತೆ, ಈ ತರ ವಿಚಾರಗಳನ್ನ ನೋಡೋಣ. ಈ ಎರಡು ಈಕ್ವೇಶನ್ಸ್ ಗಳನ್ನ, ಎರಡು ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ಸ್ ಗಳನ್ನ ಅನಲೈಸ್ ಮಾಡುವ. ಹೇಗೆ ಅನಲೈಸ್ ಮಾಡೋದು ನೋಡಿ. ಪೆಂಡ್ಲಮ್ ಬಾಬ್ ಈಗ ಲೋಯೆಸ್ಟ್ ಪೊಸಿಷನ್ ಅಲ್ಲಿ ಇದೆ, ಅಂದ್ರೆ ಮೀನ್ ಪೊಸಿಷನ್ ಅಲ್ಲಿ ಇದೆ. ಇನಿಷಿಯಲ್ ವೆಲಾಸಿಟಿ ಯು ಅಷ್ಟು ಕೊಟ್ಟಿದೀವಿ. ಸಪೋಸ್ ನಾನೇನಾದ್ರೂ ಈಗ ಕೇಸ್ ನಂಬರ್ 1 ನಲ್ಲಿ ಇನಿಷಿಯಲ್ ವೆಲಾಸಿಟಿಯನ್ನ ಸ್ಕ್ವೇರ್ ರೂಟ್ ಆಫ್ 2gl ಅಷ್ಟು ಕೊಟ್ಟೆ ಅಂತ ಅಸ್ಯೂಮ್ ಮಾಡ್ಕೊಳ್ಳುವ. ಸ್ಕ್ವೇರ್ ರೂಟ್ ಆಫ್ 2gl ಅಷ್ಟು ಕೊಟ್ರೆ ಅವಾಗ ಈ ಎರಡು ಆಂಗಲ್ ಗಳ ವ್ಯಾಲ್ಯೂ ಎಷ್ಟಾಗುತ್ತೆ? ಸೊ ಲೆಟ್ ಅಸ್ ಅನಲೈಸ್ ದಿಸ್. ಈಗ phi is the angular velocity at which, angular displacement at which velocity becomes 0, right? So phi ಗೆ ವ್ಯಾಲ್ಯೂ ಏನಾಗುತ್ತೆ ಅಂತಂದ್ರೆ it is nothing but cos inverse of 2gl ಇದೆ, u square, u ಗೆ ಕೂಡ ನಾನು 2gl ಕೊಟ್ರೆ u square is 2gl. ಸೊ ನಿಮಗೆ 2gl minus 2gl divided by 2gl ಅಷ್ಟು ಬರುತ್ತೆ. ಸೊ you will get phi is equal to cos inverse of 0. ನೋಡಿ, ಇದು 0 ಆಗುತ್ತೆ. ಕಾಸ್ ಇನ್ವರ್ಸ್ ಆಫ್ 0 ಅಂದ್ರೆ ವ್ಯಾಲ್ಯೂ ಎಷ್ಟು? ದಿಸ್ phi is going to be pi by 2 ಅಥವಾ 90 ಡಿಗ್ರಿ ಅಂತ ಬರುತ್ತೆ. ವಿಚ್ ಮೀನ್ಸ್ ಇಟ್ ಇಸ್ ವೆರಿ ಕ್ಲಿಯರ್. ನೀವೇನಾದ್ರೂ ಇನಿಷಿಯಲ್ ವೆಲಾಸಿಟಿನ ಇಷ್ಟು ಕೊಟ್ರೆ ಬಾಬ್ ಎಲ್ಲಿವರೆಗೂ ಹೋಗುತ್ತೆ, ಎಷ್ಟು ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ ಅಂದ್ರೆ ಈ ಬಾಬು ಇಲ್ಲಿವರೆಗೂ ಹೋಗಬಹುದು, ಅಂದ್ರೆ ಹಾರಿಜಾಂಟಲ್ ಪೊಸಿಷನ್ ವರೆಗೂ ಬಾಬ್ ಹೋಗ್ಬಹುದು. ಸೊ ದಟ್ ದಿಸ್ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಬಿಕಮ್ಸ್ pi by 2. ಇಲ್ಲಿ ಹೋದ್ಮೇಲೆ ರೆಸ್ಟ್ ಬರುತ್ತೆ. ದಟ್ ಇಸ್ ವಾಟ್ ದ ಮೀನಿಂಗ್ ಆಫ್ ದಿಸ್ ಅನಾಲಿಸಿಸ್, ಅಥವಾ ಈ ಕೇಸ್ ನ ಮೀನಿಂಗ್ ಅದು. ನಾವು ಈಗ ಇನಿಷಿಯಲ್ ವೆಲಾಸಿಟಿ ಇಷ್ಟು ಕೊಟ್ರೆ phi ವ್ಯಾಲ್ಯೂ ಗೊತ್ತಾಯ್ತು, ಅಂದ್ರೆ ಬಾಬ್ ಎಲ್ಲಿವರೆಗೂ ಹೋಗಿ ರೆಸ್ಟ್ ಬರುತ್ತೆ ಅಂತ ಗೊತ್ತಾಯ್ತು. ನಾವು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಡೆಲ್ಟಾ, ಅಂದ್ರೆ ಯಾವ ಆಂಗಲ್ ಅಲ್ಲಿ ಟೆನ್ಷನ್ 0 ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋಣ. ಸೊ ನಾವು ಡೆಲ್ಟಾ ಇಸ್ ಈಕ್ವಲ್ ಟು, ಐ ವಿಲ್ ಯೂಸ್ ದಿಸ್ ಈಕ್ವೇಶನ್ ಒನ್ಸ್ ಅಗೇನ್, ಯು ಸ್ಕ್ವೇರ್ ಅಂದ್ರೆ 2gl minus u square ಇದೆ. u ಗೆ ಸ್ಕ್ವೇರ್ ರೂಟ್ ಆಫ್ 2gl ಹಾಕಿದ್ರೆ ಈವನ್ ಕಾಸ್ ಡೆಲ್ಟಾ is equal to ಕಾಸ್ ಇನ್ವರ್ಸ್ ಆಫ್ 0 ಅಂತಾನೆ ಬರುತ್ತೆ. ಬಿಕಾಸ್ u is equal to square root of 2gl, u square is 2gl, 2gl cancel.
So once again, you will get delta is also pi by 2. Okay, so what do you mean by this? ಈ ಬಾಬ್ಗೆ ಇನಿಷಿಯಲ್ ವೆಲಾಸಿಟಿ ಎಷ್ಟು ಕೊಟ್ರೆ ಲೋಯೆಸ್ಟ್ ಮೋಸ್ಟ್ ಪೊಸಿಷನ್ ಅಲ್ಲಿ it will maximum up to go to the horizontal position such that angular displacement is pi by 2. ಈ ಪೊಸಿಷನ್ ಅಲ್ಲಿ ಫೈನಲ್ ವೆಲಾಸಿಟಿನೂ 0 ಆಗ್ಬಿಡುತ್ತೆ, ಟೆನ್ಷನ್ ಕೂಡ 0 ಆಗ್ಬಿಡುತ್ತೆ. ಅದಾದ್ಮೇಲೆ ಬಾಬು ಫ್ರೀ ಫಾಲ್ ಆಗಕ್ಕೆ ಶುರು ಆಗುತ್ತೆ. ಫ್ರೀ ಫಾಲ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ ಇಲ್ಲಿ ಟೆನ್ಷನ್ ಇರುತ್ತೆ. ಈಗ ಸ್ವಲ್ಪ ಬಾಬ್ ಕೆಳಗಡೆ ಬಂದ ತಕ್ಷಣನೇ ಟೆನ್ಷನ್ ವಿಲ್ ಕಮ್ ಇನ್ ಟು ಆಕ್ಟ್ and it will retrace its path. Okay, now I will give second initial velocity, ಬೇರೆ ವ್ಯಾಲ್ಯೂ ಅನ್ನ ಕೊಡ್ತಾ ಇದ್ದೀನಿ. ಕೇಸ್ ನಂಬರ್ 2 ಅಂತ ಇಟ್ಕೊಳ್ಳುವ. In this case, just assume that initial velocity what we are giving to the bob is square root of 5gl ಅಂತ ಕೊಡ್ತಾ ಇದ್ದೀನಿ. ಸ್ಕ್ವೇರ್ ರೂಟ್ ಆಫ್ 5gl ಕೊಟ್ರೆ ಏನಾಗುತ್ತೆ? ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದಿಸ್ ಕೇರ್ಫುಲಿ. ಫಸ್ಟ್ ನಾನು 5 ವ್ಯಾಲ್ಯೂ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀನಿ, ಅಂದ್ರೆ angular displacement at which velocity becomes 0. ಸೊ ಈ ಕೇಸಲ್ಲಿ 5 ವ್ಯಾಲ್ಯೂ ಎಷ್ಟಾಗುತ್ತೆ? ಇದನ್ನ 5gl ಅಷ್ಟು ಕೊಟ್ರೆ, ಸೊ ಇದು ಕಾಸ್ ಇನ್ವರ್ಸ್ ಆಫ್ 2gl minus of u square. U square is nothing but square root of 5gl whole square, so it will be 5gl whole divided by 2gl ಅಂತ ಕೊಡಬಹುದು. ಈಗ ನೋಡಿ, 2gl minus 5gl, it will become minus 3gl divided by 2gl. ಸೊ gl ಕ್ಯಾನ್ಸಲ್ ಆಗುತ್ತೆ. ಫೈನಲಿ ನೀವು ಸಿಂಪ್ಲಿಫೈ ಮಾಡಿ ಬರೆಯೋದಾದ್ರೆ 5 ವ್ಯಾಲ್ಯೂ is cos inverse of 3gl, I mean minus 3 divided by 2 ಅಂತ ಬರ್ತಾ ಇದೆ. ಸೊ ನೋಡಿ, minus 3 by 2 ಅನ್ನುವಂಥದ್ದು, ಐ ಮೀನ್ 1.5 minus 1.5 ಅನ್ನುವಂಥದ್ದು ಬರ್ತಾ ಇದೆ. ಬಟ್ cos 5 cannot be minus 1.5. Maximum value of the 5 is minus 1 on the other side. Negative value is minus 1. ಈ ಕಡೆ ಸೈಡ್ ಬಂದ್ರೆ ಪ್ಲಸ್ 1 ಬರಬೇಕು, ಬಟ್ ದಿಸ್ ಇಸ್ ಮೋರ್ ದ್ಯಾನ್ 1 ಇದೆ, ವಿಚ್ ಮೀನ್ಸ್ ಇದು ಇನ್ವ್ಯಾಲಿಡ್ ಈಕ್ವೇಶನ್ ಬರ್ತಾ ಇದೆ. ಅಂದ್ರೆ 5 ಗೆ ಯಾವುದೇ ತರದ ವ್ಯಾಲ್ಯೂವೇ ಇಲ್ಲ, ವಿಚ್ ಮೀನ್ಸ್ ಇಟ್ ಇಸ್ ವೆರಿ ಕ್ಲಿಯರ್. ನಾವೇನಾದ್ರೂ ಇನಿಷಿಯಲ್ ವೆಲಾಸಿಟಿನ ಸ್ಕ್ವೇರ್ ರೂಟ್ ಆಫ್ 5gl ಅಷ್ಟು ಕೊಟ್ರೆ, ಇಷ್ಟು ವೆಲಾಸಿಟಿನ ಕೊಟ್ರೆ, ಬಾಬು ಯಾವುದೇ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಅಲ್ಲಿ ರೆಸ್ಟ್ ಬರಲ್ಲ. ಓಕೆ, ಸೊ ಏನಾಗುತ್ತೆ, ಬಾಬ್ ಯಾವಾಗ್ಲೂ ಒಂದಷ್ಟು ವೆಲಾಸಿಟಿನ ಯಾವಾಗ್ಲೂ ಉಳಿಸ್ಕೊಳ್ಳುತ್ತೆ. ದಟ್ ಇಸ್ ವಾಟ್ ದ ಮೀನಿಂಗ್ ಆಫ್ ದಿಸ್ ಡಿಸ್ಕಷನ್. Now calculate what is the value of delta by giving this much of initial velocity. ಸೆಕೆಂಡ್ ಕೇಸ್ ಅಲ್ಲಿ ಹೋಗ್ತಾ ಇದೀವಿ. ಸೊ ಡೆಲ್ಟಾ ಇಸ್ ಈಕ್ವಲ್ ಟು, ಈಗ ಡೆಲ್ಟಾ ಏನಾಗುತ್ತೆ, ಕಾಸ್ ಇನ್ವರ್ಸ್ ಆಫ್ 2gl minus u square. U square is nothing but square root of 5gl. ಸೊ ಹೋಲ್ ಸ್ಕ್ವೇರ್ ಮಾಡಿದಾಗ 5gl ಬರುತ್ತೆ. ಸೊ 2 minus what you call 5 is going to be minus 3 divided by ಇಲ್ಲಿ 3 ಇದೆ, ಈ gl ಎಲ್ಲ ಕ್ಯಾನ್ಸಲ್ ಆಗುತ್ತೆ. ಸೊ ನಿಮಗೆ ಫೈನಲಿ ಡೆಲ್ಟಾ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂದ್ರೆ, ಕಾಸ್ ಇನ್ವರ್ಸ್ ಆಫ್ ದಿಸ್ ಇಸ್ ಗೋಯಿಂಗ್ ಟು ಬಿ 3, ಓಕೆ, minus 3 divided by plus 3. So it is delta is going to be cos inverse of minus 1. Okay, so what is this delta value then? Cos inverse of minus 1 ಅಂದ್ರೆ ಎಷ್ಟು? That is nothing but 180 degree. ಅಂದ್ರೆ cos delta, if delta is equal to 180 degree ಆದ್ರೆ cos minus 1 ಬರುತ್ತೆ. So therefore it is very clear, delta is going to be what you call 180 degree. 180 degree is nothing but pi radians. ಇದರ ಅರ್ಥ, so let me write the diagram here. ನಾನೇನಾದ್ರೂ ಈ ಪೆಂಡುಲಮ್ಗೆ ಲೋಯೆಸ್ಟ್ ಮೋಸ್ಟ್ ಪೊಸಿಷನ್ ಅಲ್ಲಿ, ಅಂದ್ರೆ ಲೋವರ್ ಪೊಸಿಷನ್ ಅಲ್ಲಿ, ಬಾಟಮ್ ಮೋಸ್ಟ್ ಪೊಸಿಷನ್ ಅಲ್ಲಿ ಇನಿಷಿಯಲ್ ವೆಲಾಸಿಟಿನ ಸ್ಕ್ವೇರ್ ರೂಟ್ ಆಫ್ 5gl ಅಷ್ಟು ಕೊಟ್ರೆ, ಈ ಪೆಂಡುಲಮ್ ಏನ್ ಮಾಡುತ್ತೆ, ವೆಲಾಸಿಟಿ ಎಲ್ಲೂ 0 ಆಗೋದಿಲ್ಲ, ಬದಲಾಗಿ ಟೆನ್ಷನ್ ಎಲ್ಲಿ 0 ಆಗುತ್ತೆ, ಅಟ್ ದಿಸ್ ಮಚ್ ಆಫ್ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್. ಅಂದ್ರೆ ಇಲ್ಲಿಂದ ಲೆಂತ್ ಎಲ್ ಅಂತ ನೀವು ಕನ್ಸಿಡರ್ ಮಾಡ್ಕೊಂಡ್ರೆ, ಪೆಂಡುಲಮ್ ವರ್ಟಿಕಲ್ ಸರ್ಕ್ಯುಲರ್ ಮೋಷನ್ ಫಾಲೋ ಮಾಡ್ಕೊಂಡು ಇಟ್ ವಿಲ್ ಕಮ್ ಟು ದ ಅಪ್ಪರ್ ಮೋಸ್ಟ್ ಪೊಸಿಷನ್. ಈ ಪೊಸಿಷನ್ ಅಲ್ಲಿ ಬಂದಾಗ, ಸೊ ಲೆಟ್ ಮಿ ರೈಟ್ ಇಟ್ ಕ್ಲಿಯರ್ಲಿ. ಈಗ ಸಪೋಸ್ ಲೆಟ್ ಮಿ ರೈಟ್ ದ ಡಯಾಗ್ರಾಮ್ ಹಿಯರ್. ಇಟ್ ಸಪೋಸ್ ದಿಸ್ ಇಸ್ ದ ಪೆಂಡುಲಮ್ and this is the initial velocity. Initial velocity is square root of 5gl. ಇಷ್ಟು ವೆಲಾಸಿಟಿಯನ್ನ ಕೊಟ್ರೆ ಯಾವ ಆಂಗಲ್ ಅಲ್ಲಿ ಟೆನ್ಷನ್ 0 ಆಗುತ್ತೆ, ಈ ಆಂಗಲ್ ಅಲ್ಲಿ. ಅಂದ್ರೆ ಇದಕ್ಕೆ ಪೆಂಡುಲಮ್ ಬಾಬ್ ಇಲ್ಲಿ ಹೋಗುತ್ತೆ. ಸೊ ನೋಡಿ, ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಪೈ ಆಯ್ತು.
Over here, tension in the thread becomes 0. ಬಟ್ ನೆನ್ಪಿಟ್ಕೊಳ್ಳಿ, ಈ ಅಪ್ಪರ್ ಮೋಸ್ಟ್ ಪೊಸಿಷನ್ ಅಲ್ಲಿ, ವರ್ಟಿಕಲ್ ಸರ್ಕಲ್ ನ ಟಾಪ್ ಮೋಸ್ಟ್ ಪೊಸಿಷನ್ ಅಲ್ಲಿ ವೆಲಾಸಿಟಿ ಇದೆ ನೋಡಿ. ವೆಲಾಸಿಟಿ ಖಂಡಿತ 0 ಆಗೋದಿಲ್ಲ, ಬಟ್ ಟೆನ್ಷನ್ ಇಸ್ ಬಿಕಮಿಂಗ್ 0. ಇಂಥ ಕಂಡೀಷನ್ ಅಲ್ಲಿ ಏನಾಗುತ್ತೆ, ಬಾಬ್ ವಿಲ್ ಕಂಟಿನ್ಯೂ ಟು ಮೂವ್ ಇನ್ ದ ಸೇಮ್ ಡೈರೆಕ್ಷನ್. ಇಟ್ ಇಸ್ ಜಸ್ಟ್ ಲೈಕ್ ಒಂದು ಸರ್ಟೆನ್ ಹೈಟ್ ಇಂದ ಯಾವುದೋ ಒಂದು ಬಾಡಿನ ಹಾರಿಸಾಂಟಲ್ ಪ್ರೊಜೆಕ್ಟ್ ಮಾಡಿದ ಹಾಗೆ ಆಗ್ತಾ ಇದೆ ಅಷ್ಟೇ. ಸೊ ದೇರ್ ಫೋರ್ ವೆಲಾಸಿಟಿ ಅಂತೂ ಇದ್ದೇ ಇರುತ್ತೆ, ಆದ್ರೆ ಟೆನ್ಷನ್ 0 ಆಗುತ್ತೆ. ಬಾಬ್ ವಿಲ್ ಕಂಟಿನ್ಯೂ ಟು ಮೂವ್. ಬಟ್ ಬಾಬ್ ಈ ಕಡೆ ಬಂದ ತಕ್ಷಣನೇ ವಾಪಸ್ ಟೆನ್ಷನ್ ಆಕ್ಟ್ ಆಗಕ್ಕೆ ಶುರು ಆಗ್ಬಿಡುತ್ತೆ. ಸೊ ಇಟ್ ವಿಲ್ ಕಂಪ್ಲೀಟ್ ದ ಒನ್ ಸರ್ಕ್ಯುಲರ್ ಮೋಷನ್. ಐ ಮೀನ್ ಒನ್ ವರ್ಟಿಕಲ್ ಸರ್ಕ್ಯುಲರ್ ಮೋಷನ್ ಕಂಪ್ಲೀಟ್ ಆಗಕ್ಕೆ ಹೆಲ್ಪ್ ಆಗುತ್ತೆ. ಸೊ ದಿಸ್ ಇಸ್ ವೆರಿ ಕ್ಲಿಯರ್. ಹಾಗಾದ್ರೆ ಈ ಡಿಸ್ಕಷನ್ ಇಂದ ನಮ್ಗೆ ಏನ್ ಅರ್ಥ ಆಗಬೇಕು ಅಂದ್ರೆ, ಲೋಯೆಸ್ಟ್ ಪೊಸಿಷನ್ ಅಲ್ಲಿ, ಮೀನ್ ಪೊಸಿಷನ್ ಅಲ್ಲಿ ಮಿನಿಮಮ್ ಎಷ್ಟು ಇನಿಷಿಯಲ್ ವೆಲಾಸಿಟಿ ಕೊಡಬೇಕು, ಸೊ ದಟ್ ಇಟ್ ಕಂಪ್ಲೀಟ್ಸ್ ಒನ್ ಸರ್ಕ್ಯುಲರ್ path in vertical circle, that must be equal to square root of 5gl. If the velocity is less than 5gl, it won't complete the circular motion. That is what the meaning of this discussion. Now what happens if the initial velocity that you are giving is more than square root of 2gl but less than square root of 5gl? ಈ ತರ ಇನಿಷಿಯಲ್ ವೆಲಾಸಿಟಿ ಇದ್ಬಿಟ್ರೆ ಏನಾಗುತ್ತೆ, ಬಾಬು ಟಾಪ್ ಮೋಸ್ಟ್ ಪೊಸಿಷನ್ ಅಂತೂ ಹೋಗೋದಿಲ್ಲ, ಮತ್ತೆ ಇಲ್ಲೂ ಕೂಡ ನಿಂತ್ಕೊಳ್ಳೋದಿಲ್ಲ. ಈಗ ಹಾರಿಸಾಂಟಲ್ ಪೊಸಿಷನ್ ಬರಬೇಕು ಅಂತಂದ್ರೆ ಮಿನಿಮಮ್ ಎಷ್ಟು ವೆಲಾಸಿಟಿ ಇದ್ರೂ ಸಾಕು. ಬಟ್ ಆ ವೆಲಾಸಿಟಿ ಇದಕ್ಕಿಂತ ಜಾಸ್ತಿ ಇದೆ, ಬಟ್ ಸ್ಕ್ವೇರ್ ರೂಟ್ ಆಫ್ 5gl ಗಿಂತ ಕಡಿಮೆ ಇದೆ ಅಂತಂದ್ರೆ ಬಾಬ್ ಎಲ್ಲ ಹೋಗುತ್ತೆ, ಇಟ್ ವಿಲ್ ಗೋ ಟು ದ ಫಸ್ಟ್ ಕ್ವಾಡ್ರೆಂಟ್. ಅಂದ್ರೆ ಇಲ್ಲಿಂದ ಸೆಂಡ್ ಮಾಡಿದ್ರೆ ಬಾಬ್ ಇಲ್ಲೆಲ್ಲ ಬರ್ಬೋದು, ಯಾವ ಪೊಸಿಷನ್ಗೆ ಬರ್ಬೋದು. ಈ ತರದ ಕೇಸಸ್ ಆಗತ್ತೆ.